ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು MSR ಆಲ್ ಇನ್ ಒನ್ ಚಾನಲ್. ನೋಡಿ, ಈ ವಿಡಿಯೋ ಏನಾಗಿತ್ತು ಅಂದರೆ ಮಂತ್ರಾಲಯದ ದರ್ಶನದ ಭಾಗ 2ನೇ ವಿಡಿಯೋ ಆಗಿದೆ. ಮೊದಲನೇ ವಿಡಿಯೋದಲ್ಲಿ ಅಲ್ಲಿ ಯಾವ ರೀತಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಸರೌಂಡಿಂಗಲ್ಲಿ ಯಾವ ರೀತಿ ರಶ್ ಇತ್ತು, ಯಾವ ರೀತಿ ವಾಸ್ತುಶಿಲ್ಪ ಇತ್ತು, ಕಟ್ಟಡಗಳೆಲ್ಲ ಅನ್ನೋದನ್ನು ತೋರಿಸಿದ್ದೆ. ಇನ್ನು ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಅದೇ ಮಂತ್ರಾಲಯದಲ್ಲಿರುವ ಉಳಿದ ದೇವಸ್ಥಾನಗಳು ಹೇಗಿದೆ, ಯಾವ್ಯಾವ ದೇವಸ್ಥಾನಗಳಿದೆ, ಅಲ್ಲಿರುವ ಕಟ್ಟಡಗಳ ವಿನ್ಯಾಸ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲಿ ನಾನು ಕೆಲವೊಂದು ಫೋಟೋಗಳನ್ನೆಲ್ಲ ತಕ್ಕೊಂಡಿದ್ದೆ ಸರೌಂಡಿಂಗಲ್ಲಿ. ಆ ವಿಡಿಯೋಗಳನ್ನೂ ಸಹ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ನಂತರ ಮುಂದಿನ ವಿಡಿಯೋ ಅಂದರೆ ಯಾವ್ಯಾವ ದೇವಸ್ಥಾನಗಳು ಇದ್ದಾವೆ ಅನ್ನೋದನ್ನು, ಯಾವ ಕಟ್ಟಡದಲ್ಲಿ ವಿನ್ಯಾಸ ಶೇರ್ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾವು ಮಂತ್ರಾಲಯದಲ್ಲಿ ದೇವರ ದರ್ಶನನ ಮಾಡ್ಕೊಂಡ್ಬಿಟ್ಟು ಮುಂದಿನ ಅದೇ ಊರ ಮಂತ್ರಾಲಯದಲ್ಲಿರೋ ಮುಂದಿನ ದೇವಸ್ಥಾನಗಳ ದರ್ಶನ ಮಾಡ್ಲಿಕ್ಕೆ ಹೋದ್ವಿ. ನೋಡಿ, ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲೂ ಸಹ ತುಂಬ ರಶ್ ಇತ್ತು, ತುಂಬ ರಶ್ಶು. ಅಲ್ಲಿ ಜನ ನೋಡಿಬಿಟ್ಟು ಪ್ರತಿಯೊಬ್ಬರು ಅಲ್ಲಿ ಯಾವ ದೇವಸ್ಥಾನ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿಕೊಂಡು ಪ್ರತಿಯೊಬ್ಬರೂ ಉಳಿದ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ನೋಡಿ ಹೋಗೋ ಪದ್ಧತಿ ಇದೆ. ಹಾಗಾಗಿ ಇಲ್ಲೂ ಸಹ ತುಂಬ ರಶ್ ಇತ್ತು. ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಹೋಗಬೇಕು, ಇನ್ನೊಂದು ಆ ಕಡೆ ಮೆಟ್ಲು ಹತ್ತೋದಿತ್ತು. ಅಲ್ಲಿ ಹಿರಿಯರಿಗೆ, ವಯಸ್ಸಾದವರಿಗೆ, ಅಂಗವಿಕಲರಿಗೆ ಮೇಲೆ ಬಿಡ್ತಾ ಇದ್ರು. ಬಟ್ ಡೈರೆಕ್ಟಾಗಿ ಬಿಡಲಿಕ್ಕೆ 100 ರೂಪೀಸ್ ಟಿಕೆಟ್ ಅಂತ ಹೇಳಿದರು. ನಾವು ಎಲ್ಲಿದೆ ಬೋರ್ಡು, ಏನು ತೋರಿಸಿ ಅಂತ ಹೇಳಿದ್ದಕ್ಕೆ 1-2 ಮಿನಿಟ್ಸ್ ಬಿಟ್ಬಿಟ್ಟು ಸರಿ ಆಯಿತು ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರು ನಮ್ಮ ಅತ್ತೆನ. ಹಾಗೆ ಇಲ್ಲಿ ನೋಡಿ, ಮಂಗನ ಚೇಷ್ಟೆ. ತುಂಬ ಮಂಗಣ್ಣಗಳು, ಯಪ್ಪ, ಮೈ ಮೇಲೆಲ್ಲ ಹತ್ತಿ ಕೂರ್ತಾ ಇದ್ದು. ಅಷ್ಟು ಮಂಗಣ್ಣ, ನನಗಂತೂ ಹೆದರಿಕೆನೇ ಆಗಿಬಿಡ್ತು. ಕೆಲವೊಬ್ಬರು ತಲೆ ಮೇಲೆಲ್ಲ ಹತ್ತಿ ಕೂತು ಚೇಷ್ಟೆ ಮಾಡ್ತಾಯಿದ್ವು, ಅಷ್ಟು ಮಂಗಣ್ಣ. ಯಾಕಂದರೆ ಎಷ್ಟೇ ಆಗಲಿ ಆಂಜನೇಯ ಅಲ್ವಾ, ಆಂಜನೇಯನ ವಾಹನಗಳು ಇಲ್ಲೇ ಇದೆ, ಆಂಜನೇಯನ ಸ್ವರೂಪಿಗಳು. ಇದು ನೋಡಿ, ಕಲ್ಲಿನಲ್ಲಿ ಒಡಮೂಡಿರೋ ಆಂಜನೇಯ. ಅದು ಯಾರಿಗೂ ಜಾಸ್ತಿ ತೋರ್ಸೋಕ್ಕೆ ಬಿಡಲಿಲ್ಲ, ನಾನು ಆದರೂ ತೊಗೊಂಡೆ ಇದನ್ನು ಕ್ಲಿಪ್ಪಿಂಗ್ಸ್ನ. ಹಾಗೆ ಅಲ್ಲಿಂದ ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಮುಂದಿನ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ಅಂದರೆ ಬೃಂದಾವನ, ಮೂಲ ಬೃಂದಾವನ, ಎಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ತಪಸ್ಸು ಆಚರಣೆ ಮಾಡಿದರು, ಅಲ್ಲೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿಗೆ ಹೋದ್ವಿ. ಇದು ನೋಡಿ, ಮಂತ್ರಾಲಯದಲ್ಲಿ ಇರೋ ಬಿಚ್ಚಲಮ್ಮ ದೇವಿಯ ದೇವಸ್ಥಾನ. ಕಟ್ಟಡ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಈ ಕಟ್ಟಡದ ವಿಶೇಷತೆ ಏನಪ್ಪ ಅಂದರೆ, ಈ ಕಟ್ಟಡನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ. ತುಂಬ ವಿಶೇಷ. ನನಗೂ ತುಂಬ ಆಶ್ಚರ್ಯ ಅನ್ನಿಸ್ತು ಈ ದೇವಸ್ಥಾನದ ಕಟ್ಟಡದ ನಿರ್ಮಾಣ ನೋಡಿಬಿಟ್ಟು. ಈ ಕಟ್ಟಡ ವಿನ್ಯಾಸ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಷ್ಟು ಸ್ವಲ್ಪ ರಶ್ ಇತ್ತು ನಾವು ಹೋದಾಗ. ಬಟ್ ಇದ್ರ ಕೆಳಗಡೆ ಇನ್ನೊಂದು ಪ್ಲೇಸ್ ಇದೆ ಹೋಗಲಿಕ್ಕೆ, ಅಲ್ಲಿ ತುಂಬ ತಂಪೆನಿಸ್ತು. ಅಯ್ಯೋ, ಬಿಟ್ಟು ಬರಲಿಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮೂಲ ಬೃಂದಾವನ ಕೆಳಗಡೆ ರಾಯರದು. ಅದನ್ನು ಸಹ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಬಿಚ್ಚಲಮ್ಮ ದೇವಿ ತುಂಬ ಚೆನ್ನಾಗಿದೆ, ದೇವರು ಪವರ್ಫುಲ್ಲು ಎಲ್ಲ. ನೋಡಿ, ದೇವರ ಕೃಪೆಗೆ ಪಾತ್ರರಾಗಿ. ಹಾಗೆ ಇಲ್ಲಿ ಹಿಂದ್ಗಡೆ ದೇವಸ್ಥಾನ ಕಟ್ಟಡದ ಏನು ಮಾಡಿದ್ದಾರೆ, ಗೋಡೆಗೆಲ್ಲ ಕಾಯಿನ್ಗಳು ಅಂಟಿಸ್ತಾ ಇದ್ದಾರೆ. ಕೇಳ್ಕೊಂಡ್ಬಿಟ್ಟು ಮನಸಲ್ಲೇ ಕಾಯಿನ್ಗಳನ್ನ ಅಂಟಿಸ್ತಾರೆ. ಅದು ಒಂದು ಸಾರಿಗೆ ನಿಂತು ಅಂದರೆ ಮನಸ್ಸಲ್ಲಿ ಅಂದ್ಕೊಂಡಿದ್ದಾಗುತ್ತೆ, ಇಲ್ಲ ಅಂದರೆ ಬೀಳುತ್ತೆ ಅನ್ನೋ ಫೀಲಲ್ಲಿ ಕಾಯಿನ್ಗಳನ್ನೆಲ್ಲರೂ ಅಂಟಿಸ್ತಾ ಇದ್ದರು. ಆದರೆ ಇಲ್ಲಿ ಫೋಟೋ ತೊಗೊಳೋಕ್ಕೆ ಬಿಡಲ್ಲ, ಅದೊಂದು ತುಂಬ ಬೇಜಾರು. ಆದರೆ ನಾನು ನನ್ನ ವ್ಯೂವರ್ಸ್ಗೆಲ್ಲ ಫೋಟೋ ನಿಮಗೆ ತೋರಿಸ್ಬೇಕು, ಅಲ್ಲೆಲ್ಲ ಕಟ್ಟಡದ ಮೇಲೆ ಯಾವ ರೀತಿ ವಿನ್ಯಾಸ ಇದೆ, ಯಾವ ಚಿತ್ರಣ ಆಗಿದೆ, ಯಾವ ವಾಸ್ತುಶಿಲ್ಪಿ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಕದ್ದು ಮುಚ್ಚಿಯಾದರೂ ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ, ವೀಡಿಯೋಗಳನ್ನ. ಅದೇ ಕಾಯಿನ್ಸ್ ಅಂಟಿಸೋದು ಕೇಳ್ಕೊಂಡು ಅನ್ನಲ್ಲ, ಆ ಒಂದು ನಂಬಿಕೆಯಲ್ಲಿ. ನೋಡಿ, ಇಲ್ಲಿ ಭಕ್ತರೆಲ್ಲ ಹೇಗೆ ಮಾಡ್ತಿದ್ದಾರೆ ಅಂದರೆ, ದೇವಸ್ಥಾನದ ದೇವಿ ಹಿಂದ್ಗಡೆ ಭಾಗದಲ್ಲಿ ಈ ರೀತಿ ಕಾಯಿನ್ಸ್ ಅಂಟಿಸ್ತಾ ಇದ್ದಾರೆ. ಏನಾದರೂ ಮನಸ್ಸಲ್ಲಿ ಕೇಳ್ಕೊಂಡ ತಕ್ಷಣ ಅಂಟಿಸೋಣ, ಅದು ತಕ್ಷಣ ನಿಂತರೆ ನನ್ನ ಮನಸ್ಸಲ್ಲಿರೋದು ಆಗುತ್ತೆ ಅನ್ನೋದು ರೀತಿ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಯಜಮಾನ್ರು, ನಾನು ಸಹ ನೋಡ್ತೀನಿ, ಟ್ರೈ ಮಾಡೋಣ ಅಂತೇಳಿ ಅವರು ಸಹ ಟ್ರೈ ಮಾಡಿದರು ಒಂದು ಕಾಯಿನ್ ತೊಗೊಂಡು. ಬಟ್ ಅವರಿಗೆ ಸರಿ ನಾನು ಇನ್ನೊಂದು ಮಾಡ್ತೀನಿ, ಇನ್ನೊಂದು ಕಾಯಿನ್ ತೊಗೊಂಡು ಅಂದರು. ನಾನು ಬೈದೆ, ಆ ರೀತಿ ಎಲ್ಲ ಮಾಡಬಾರ್ದು, ದೇವ್ರನ್ನ ಪ್ರತಿ ಸರಿ ಪರೀಕ್ಷೆ ಮಾಡಬಾರ್ದು ಅಂತ. ನೋಡಿ, ಅದಕ್ಕೆ ಒಂದು ಸಾರಿ ಮಾತ್ರ ಅಂಟಿಸಿದ್ರು. ಅವ್ರು ಅಂದ್ಕೊಂಡಂಗೆ ಅದು ತಕ್ಷಣಕ್ಕೆ ನಿಂತುಬಿಡ್ತು. ಖುಷಿ ಆಯಿತು ಅವರಿಗೆ, ನನಗೂ ಸಹ ಖುಷಿ ಆಯಿತು. ತಕ್ಷಣ ಮಾಡಿದ್ದಕ್ಕೆ ಆಯಿತು ಬಿಡು, ಒಂದು ಸಾರಿ ಸಾಕು, ಜಾಸ್ತಿ ಪರೀಕ್ಷೆ ಮಾಡೋದು ಬೇಡ ದೇವರನ್ನ ಅಂತ ಹೇಳಿ. ಇಲ್ಲೂ ಸಹ ಜನಜಂಗುಳಿ ಜಾಸ್ತಿ ಇತ್ತು. ಈ ದೇವಸ್ಥಾನದ ಕೆಳಗಡೆ, ಅದೇ ಮೂಲ ಬೃಂದಾವನ ಅಂತ ಹೇಳಿದ್ನಲ್ಲ, ಕೆಳಗಡೆ ಇದೆ ರಾಯರು ತಪಸ್ಸು ಮಾಡ್ತಾ ಇರೋ ಸ್ಥಳ. ಅಲ್ಲಿ ನದಿ ತೀರತಃ ತುಂಬ ಚೆನ್ನಾಗಿದೆ. ಅಲ್ಲೇ ಕೂರಬೇಕು ಅನ್ನೋವಷ್ಟು ಮನಸ್ಸಾಗಿತ್ತು ನನಗೆ. ಅದನ್ನು ಸಹ ನಿಮಗೆ ಇಲ್ಲಿ ತೋರಿಸ್ತೀನಿ, ಬನ್ನಿ. ಇವರು ಬಿಟ್ಟರೆ ಸಹ ಕಾರ್ ಓಡೋಗ್ತಾ ಇರ್ತಾರೆ.
ಕೆಳಗಡೆ ಅದೇ ದೇವಸ್ಥಾನ ಕೆಳಗಡೆ ಹೋಗೋದನ್ನಲ್ಲ ನೋಡಿ, ಇದೇ ಮಾರ್ಗ ಅದು. ಇಲ್ಲಿ ಕೆಳಗಡೆ ಮೆಟ್ಲು ಇಳಿದು ಹೋದರೆ ಅಲ್ಲಿ ಬೃಂದಾವನದ ರಾಯರ ಬೃಂದಾವನ ಇದೆ. ತುಂಬ ಆ ಪ್ಲೇಸ್ ನೋಡಿಬಿಟ್ರೆ ನೀವು ಫೋಟೋದಲ್ಲಿ ನೋಡೋ ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದರೆ ಶಾಂತತೆ, ತುಂಬ ಶಾಂತತೆ ಇದೆ, ಕೂರಬೇಕು ಅನ್ನೋಷ್ಟು. ನೋಡಿ ಅದನ್ನು ನೀವು ಸಹ ನೋಡಿ ತುಂಬ ಭಕ್ತಿಲಿ ತೇಲಾಡಿ ಅಂತಲೂ ಹೇಳ್ಬೋದು ನಾನು. ನೋಡಿ ಇಲ್ಲಿ ಬಟ್ಟೆ ಮೀನ್ಸ್ ನೀಲಿ ಕಲರ್ ಇದು ಕಾಣ್ತಿದೆಯಲ್ಲ, ಅದೇ ಸ್ವಾಮಿಯ ಒಂದು ಮೂರ್ತಿ. ಅಲ್ಲಿ ತೊಗೊಳಕ್ಕೆ ಬಿಡಲ್ಲ ಫೋಟೋ ವಿಡಿಯೋನ. ಇದು ನದಿ ತೀರ. ಇಲ್ಲಿ ನದಿ ತೀರದಲ್ಲಿ ರಾಯರು ಸ್ನಾನ ಮಾಡಿಬಿಟ್ಟು ಒಂದು ತಪಸ್ಸಿಗೆ ಕೂಡ್ತಾ ಇದ್ರು ಪೂಜೆಗೆ ಅನ್ನೋ ಒಂದು ಪ್ರತೀತಿ ಇದೆ ಅಲ್ಲಿ. ಇಲ್ಲಿ ಕಲ್ಲಲ್ಲಿ ನೋಡಿ ನಾಗದೇವರದು ಯಾವ ರೀತಿ ಕೆತ್ತನೆ ಆಗಿದೆ ಅಥವಾ ಒಡಮೂಡಿದೆ ಅದೊಂದು ನನಗೆ ಮಾಹಿತಿ ಸಿಗಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ದೊಡ್ಡದು ಗಣೇಶನ ಮೂರ್ತಿ ಸಹ ಇದೆ. ಇಲ್ಲಿ ನಾಗದೋಷ ಇದ್ದವರು ಒಂದು ದೋಷನೂ ಪರಿಹಾರ ಮಾಡ್ಕೋಬೋದು. ನಾಗದೋಷ ಇದ್ದವರು ಪರಿಹಾರ ಆಗಿದೆ, ಇಲ್ಲಿ ಸಕ್ಸಸ್ ಆಗಿದೆ ಅನ್ನೋದು ಒಂದು ನಾನು ಕೇಳ್ಪಟ್ಟೆ. ಅಲ್ಲಿ ಕೇಳಿಕೊಂಡು ಪೂಜೆ ಮಾಡಿಸಿದ್ರೆ ನೀವು ಸಹ ಯಾರಾದರೂ ನಾಗದೋಷ ಇದ್ದವರು ಇಲ್ಲಿ ಒಂದು ಪೂಜೆ ಬಗ್ಗೆ ತಿಳ್ಕೊಂಡ್ಬಿಟ್ಟು ನೀವು ವಿಚಾರಿಸಿ ಆ ಪೂಜೆನ ನೆರವೇರಿಸಿ ನಿಮಗೂ ಸಹ ನಾಗದೋಷ ಕ್ಲಿಯರ್ ಆಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಬಂತು. ಯಾಕಂದರೆ ಅಲ್ಲಿ ಆಯಿತು, ಕೆಲವೊಬ್ಬರು ಪೂಜೆ ಮಾಡ್ತಾಯಿದ್ರು, ಸಕ್ಸಸ್ ಆಗಿದೆ ನಮಗೆ ಅಂತ ಹೇಳಿ. ಇನ್ನು ನೋಡಿ ಗೋಶಾಲ ಇದೆ. ಗೋಶಾಲ ಎಲ್ಲ ಚೆನ್ನಾಗಿದೆ. ಅಲ್ಲಿಗೆ ಹಸುಗಳು ಇರಲಿಲ್ಲ, ಅಲ್ಲಿ ಒಳಗಡೆ ಬಿಟ್ಟಿದ್ರು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ತುಂಬ ರೇಟು, ತುಂಬ ಬಿಸಿಲುಪ್ಪ. 2 ಲೀಟ್ರ್ ನೀರು 40 ರೂಪಾಯಿ ಈ ಥರ ಹೇಳ್ತಾರೆ, 40-45 ಹೇಳ್ತಾರೆ. ಬಟ್ ಈ ಕಡೆ ಎಲ್ಲ ಕಡಿಮೆ ಇದೆ. ನಮ್ಮ ಯಜಮಾನ್ರು ತುಂಬ ಅಲ್ಲೇ ತಿನ್ಲಿಕ್ಕೆ ಶುರು ಮಾಡಿಬಿಟ್ರು ಸೌತೆಕಾಯಿ ಅದನ್ನೆಲ್ಲ. ಬಿಸಿಲು ತುಂಬ ಜಾಸ್ತಿ ಇದೆ ಅಂತ ಬರ್ತಾ ಹಾಕಿ ನಾವು ತುಂಬ ಲೇಟ್ ಆಯ್ತಲ್ಲ, ಟೀ ಕುಡಿಯೋ ಟೈಮ್ ಆಯಿತು ಅಂದರೆ ಒಂದು ಕಡೆ ಟೀ ಕುಡಿಯೋಕ್ಕೆ ನಿಲ್ಲಿಸಿ ಟೀ ಮಿರ್ಚಿ ಅಂತ ತಿಂದರು. ಬಟ್ ನನಗೆ ಅದೆಲ್ಲ ಹೋಗಲ್ಲ, ಹೊರಗಡೆ ಹೋಗ್ಸಿಲ್ಲ. ನೀರು ಹಣ್ಣಿನ ಪದಾರ್ಥ ಆದರೆ ತಿಂತೀನಿ, ಬಟ್ ಅದೆಲ್ಲ ನಂಗೆ ಹೋಗಲ್ಲ. ಇನ್ನು ಮುಗಿಸ್ಕೊಂಡ್ವಿ. ಹಾಗೆ ನೈಟ್ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಟ್ವಿ ನಾವು. ಎಲ್ಲ ತುಂಬ ಟಯರ್ಡ್ ಆಗಿದ್ವಿ, ನಿದ್ದೆ ಹತ್ತಲಿಲ್ಲ. ಆದರೂ ಮನೆ ಬರೋದಕ್ಕೆ 11 ಗಂಟೆ ಆಗಿತ್ತು. ಬಂದು ಪ್ಯಾಕ್ ಇಳಿಸಿ ಸ್ಟೇ ಆಗಿ ನಾವು ಮುಗಿಸಿದ್ವಿ. ಇಲ್ಲಿಗೆ ವಿಡಿಯೋ ಮುಗೀತು. ಇಷ್ಟ ಆಗಿತ್ತು ನನ್ನ ಮಂತ್ರಾಲಯದ ದರ್ಶನದ ಅನುಭವ. ನಿಮಗೂ ಸಹ ನಾನು ದರ್ಶನದ ಅನುಭವ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಬಾಯ್. ಎಲ್ರಿಗೂ ದೇವರು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ದೇವರ ಕೃಪೆ, ರಾಯರಿದ್ದಾರೆ. ಏನೇ ಕಷ್ಟ ಬಂದರೂ ರಾಯರಿದ್ದಾರೆ ಅಂತ ನೆನ್ಕೊಂಡು ನಿಮ್ಮ ಕೆಲಸ ಮುಂದುವರಿಸಿ. ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.